ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 5ನೇ ತಲೆಮಾರಿನ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನ ಯೋಜನೆ ಈಗ ಮತ್ತೊಂದು ಅತ್ಯಂತ ಮಹತ್ವದ ಹಂತವನ್ನು ತಲುಪಿದೆ. ಈ ಯೋಜನೆಯ ಯಶಸ್ಸಿಗೆ ಅತ್ಯಗತ್ಯವಾಗಿರುವ 2 ಅತ್ಯಾಧುನಿಕ ಥರ್ಮಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ ಅನ್ನು DRDO ಈಗ ಅಧಿಕೃತವಾಗಿ BHAL ಕಂಪನಿಗೆ ವರ್ಗಾಯಿಸಿದೆ. ಈ ತಂತ್ರಜ್ಞಾನಗಳ ವರ್ಗಾವಣೆ ಸಾಮಾನ್ಯ ಆಡಳಿತಾತ್ಮಕ ಕ್ರಮವಲ್ಲ. ಇದು AMCA ಯೋಜನೆಯು ಸಂಶೋಧನಾ ಹಂತದಿಂದ ನೇರವಾಗಿ ಉತ್ಪಾದನಾ ಹಂತದತ್ತ ಸಾಗುತ್ತಿದೆ ಎಂಬುದಕ್ಕೆ ಸ್ಪಷ್ಟವಾದ ಸಾಕ್ಷಿಯಾಗಿದೆ. ಜೊತೆಗೆ ಆತ್ಮನಿರ್ಭರ ಭಾರತದ ರಕ್ಷಣಾ ಕನಸಿಗೆ ಇದು ಮತ್ತೊಂದು ದೊಡ್ಡ ಬಲವನ್ನು ನೀಡಿದೆ. ಇದೀಗ ಪ್ರಶ್ನೆ ಏನೆಂದರೆ ಸ್ನೇಹಿತರೆ, DRDO ಯಾವ ತಂತ್ರಜ್ಞಾನಗಳನ್ನು BHAL ಕಂಪನಿಗೆ ನೀಡಿದೆ? ಅವುಗಳು AMCAಗೆ ಏಕೆ ಅಷ್ಟೊಂದು ಮಹತ್ವವಾದವು? ಮತ್ತು ಈ ತಂತ್ರಜ್ಞಾನಗಳಿಲ್ಲದೆ 5ನೇ ತಲೆಮಾರಿನ ಯುದ್ಧ ವಿಮಾನ ನಿರ್ಮಾಣ ಏಕೆ ಸಾಧ್ಯವಾಗುವುದಿಲ್ಲ? ಬನ್ನಿ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳಬೇಕು. DRDO ಈಗ BHAL ಕಂಪನಿಗೆ ವರ್ಗಾಯಿಸಿರುವ ಈ ತಂತ್ರಜ್ಞಾನಗಳನ್ನು ಮೊದಲಿಗೆ ತೇಜಸ್ MK2 ಗಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಭಾರತದ ವಿಮಾನ ತಯಾರಿಕಾ ವ್ಯವಸ್ಥೆಯಲ್ಲಿ ಒಂದೇ ರೀತಿಯ ಮೂಲ ವಿನ್ಯಾಸವನ್ನು ಹಲವು ಯೋಜನೆಗಳಲ್ಲಿ ಬಳಸುವ ಕಾರಣ ಇದೇ ತಂತ್ರಜ್ಞಾನಗಳು ಈಗ AMCAಗೂ ಬಳಸಲಾಗಲಿವೆ. ಅಂದರೆ ತೇಜಸ್ MK2 ಮತ್ತು AMCA 2 ವಿಮಾನಗಳು ಬಹುತೇಕ ಒಂದೇ ರೀತಿಯ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಸಿಸ್ಟಮ್ ECS ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಬಳಸಲಿವೆ. ಇದರಲ್ಲಿ ಅತ್ಯಂತ ಪ್ರಮುಖ ಭಾಗವೇ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್. ಇದನ್ನು ಸರಳವಾಗಿ ಹೇಳುವುದಾದರೆ ಇದು ಯುದ್ಧ ವಿಮಾನದ ಸಂಪೂರ್ಣ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಸುರಕ್ಷಿತ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ಅತ್ಯಾಧುನಿಕ ಶೀತಲೀಕರಣ ವ್ಯವಸ್ಥೆಯಾಗಿದೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೂ ಕೂಡ ಇದೆ ಸ್ನೇಹಿತರೆ. BHAL ನ ಹೆವಿ ಪ್ಲೇಟ್ಸ್ ಅಂಡ್ ವೆಸಲ್ಸ್ ಪ್ಲಾಂಟ್ HPVP ವಿಶಾಖಪಟ್ಟಣದಲ್ಲಿರುವ ತನ್ನ ಘಟಕದಲ್ಲಿ 1996ರಿಂದಲೇ ತೇಜಸ್ MK1 ಗಾಗಿ ಕೂಲಿಂಗ್ ಯೂನಿಟ್ಸ್ ಗಳನ್ನು ತಯಾರಿಸುತ್ತಿದೆ. ಆದರೆ ಇಂದಿನ ಹೊಸ ತಲೆಮಾರಿನ ಯುದ್ಧ ವಿಮಾನಗಳು ಹಿಂದಿನ ವಿಮಾನಗಳಿಗಿಂತ ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಹೊಂದಿವೆ. ಆದ್ದರಿಂದ ಹಳೆಯ ಕೂಲಿಂಗ್ ಸಿಸ್ಟಮ್ ಈಗ ಸಾಕಾಗುವುದಿಲ್ಲ. ಏಕೆಂದರೆ ಇಂದಿನ ಯುದ್ಧ ವಿಮಾನಗಳಲ್ಲಿ AESA ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಇನ್ಫ್ರಾರೆಡ್ ಸೆನ್ಸಾರ್ಸ್, ಅತ್ಯಂತ ವೇಗದ ಮಿಷನ್ ಕಂಪ್ಯೂಟರ್ಸ್ ಹಾಗೂ ಹಲವು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ. ಇವುಗಳು ಕಾರ್ಯನಿರ್ವಹಿಸುವಾಗ ಅಪಾರ ಪ್ರಮಾಣದ ಉಷ್ಣತೆ ಉತ್ಪತ್ತಿಯಾಗುತ್ತದೆ. ಇದಲ್ಲದೆ AMCAಯಲ್ಲಿ ಇಂಟರ್ನಲ್ ವೆಪನ್ ಬೇಸ್, ಸ್ಟೆಲ್ತ್ ಮೆಟೀರಿಯಲ್ಸ್ ಹಾಗೂ ಹೆಚ್ಚು ವಿದ್ಯುತ್ ಅನ್ನು ಬಳಸುವ ಅನೇಕ ವ್ಯವಸ್ಥೆಗಳು ಇರುವುದರಿಂದ ಉಷ್ಣತೆಯನ್ನು ನಿಯಂತ್ರಿಸುವುದು ಇನ್ನಷ್ಟು ಕಷ್ಟಕರವಾಗುತ್ತದೆ. ಈ ಉಷ್ಣತೆಯನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಏನಾಗಬಹುದು ಸ್ನೇಹಿತರೆ? ಮೊದಲನೆಯದಾಗಿ ರೆಡಾರ್ ನ ಕಾರ್ಯಕ್ಷಮತೆ ಕುಸಿಯಬಹುದು. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಗಳು ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಮಿಷನ್ ಕಂಪ್ಯೂಟರ್ಸ್ ಗಳು ಹೆಚ್ಚು ಬಿಸಿಯಾಗುವುದರಿಂದ ಅವುಗಳ ಕಾರ್ಯಕ್ಷಮತೆ ಕಡಿಮೆಯಾಗಬಹುದು. ಅಷ್ಟೇ ಅಲ್ಲ, ಯುದ್ಧ ವಿಮಾನದ ಹೊರಭಾಗದಲ್ಲಿ ಹೆಚ್ಚುವರಿ ಉಷ್ಣತೆ ಕಾಣಿಸಿಕೊಂಡರೆ ಶತ್ರುಗಳ ಇನ್ಫ್ರಾರೆಡ್ ಸೆನ್ಸಾರ್ಸ್ ಗಳಿಗೆ ವಿಮಾನ ಸುಲಭವಾಗಿ ಗೋಚರಿಸಬಹುದು. ಅಂದರೆ ಸ್ಟೆಲ್ತ್ ಸಾಮರ್ಥ್ಯಕ್ಕೂ ದೊಡ್ಡ ಹೊಡೆತ ಬೀಳುತ್ತದೆ. ಹೀಗಾಗಿ ಥರ್ಮಲ್ ಮ್ಯಾನೇಜ್ಮೆಂಟ್ ಎಂಬುದು ಕೇವಲ ಕೂಲಿಂಗ್ ಸಿಸ್ಟಮ್ ಅಲ್ಲ, ಅದು ಯುದ್ಧ ವಿಮಾನದ ಬದುಕುಳಿಯುವ ಸಾಮರ್ಥ್ಯಕ್ಕೂ ನೇರವಾಗಿ ಸಂಬಂಧಿಸಿದ ಅತ್ಯಂತ ಪ್ರಮುಖ ತಂತ್ರಜ್ಞಾನವಾಗಿದೆ. ಈಗ DRDO ವರ್ಗಾಯಿಸಿರುವ ಮೊದಲ ಪ್ರಮುಖ ವ್ಯವಸ್ಥೆಯನ್ನು ನೋಡೋಣ. ಇಂತಹ ತಂತ್ರಜ್ಞಾನವನ್ನು ಇದುವರೆಗೆ ಕೆಲವೇ ವಿದೇಶಿ ರಾಷ್ಟ್ರಗಳು ಹೊಂದಿದ್ದವು. ಆದರೆ ಈಗ ಭಾರತವು ಈ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಬಲವಾಗಿ ನಿರ್ಮಿಸಿಕೊಳ್ಳುತ್ತಿದೆ. ಭವಿಷ್ಯದಲ್ಲಿ ಭಾರತೀಯ ವಾಯುಪಡೆಯ AMCA ಆಕಾಶಕ್ಕೇರಿದಾಗ ಅದರ ಸ್ಟೆಲ್ತ್, ರೆಡಾರ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಮತ್ತು ಓವರ್ ಆಲ್ ಕಂಬ್ಯಾಟ್ ಪರ್ಫಾರ್ಮೆನ್ಸ್ ಗಳು ಇಂದು DRDO ಅಭಿವೃದ್ಧಿಪಡಿಸಿ BHALಗೆ ಹಸ್ತಾಂತರಿಸಿರುವ ಈ ಅತ್ಯಾಧುನಿಕ ಥರ್ಮಲ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ ಮಹತ್ವದ ಪಾತ್ರ ವಹಿಸಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.